ನಮಸ್ಕಾರ ಸ್ನೇಹಿತರೆ. ಇಂದಿನ ವಿಡಿಯೋದಲ್ಲಿ ಪ್ರತಿಯೊಬ್ಬ ಹೂಡಿಕೆದಾರರು ತಿಳಿಯಲೇಬೇಕಾದ ಅತ್ಯಂತ ಮಹತ್ವದ ವಿಷಯದ ಬಗ್ಗೆ ಚರ್ಚಿಸೋಣ. ಶ್ರೀಮಂತರು ರಿಯಲ್ ಎಸ್ಟೇಟ್ನಲ್ಲಿ ಹಣ ಮಾಡುವ 10 ಅಭ್ಯಾಸಗಳು ಯಾವುವು? ಅನೇಕ ಜನ ರಿಯಲ್ ಎಸ್ಟೇಟ್ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಆದರೆ ಕೆಲವರು ಮಾತ್ರ ಕೋಟ್ಯಾಂತರ ರೂಪಾಯಿಗಳ ಸಂಪತ್ತನ್ನು ನಿರ್ಮಿಸ್ತಾರೆ. ಏಕೆ ಗೊತ್ತಾ? ಅವರ ಬಳಿ ಹೆಚ್ಚಿನ ಹಣ ಇರೋದ್ರಿಂದ ಅಲ್ಲ, ಅವರ ಬಳಿ ಇರುವ ಹಣವನ್ನು ಸರಿಯಾಗಿ ಇನ್ವೆಸ್ಟ್ ಮಾಡೋದ್ರಿಂದ. ಈ ವಿಡಿಯೋದಲ್ಲಿ ಕೊನೆಯವರೆಗೂ ನೋಡಿ, ನಿಮ್ಮ ಇನ್ವೆಸ್ಟ್ನ ದೃಷ್ಟಿಕೋನವೇ ಬದಲಾಗುತ್ತೆ. ನಾನು ನಿಮ್ಮ ರಿಯಲ್ ಎಸ್ಟೇಟ್ ಮೇಷ್ಟ್ರು. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಿ. ಹೆಸರುಘಟ್ಟ, ಬೆಂಗಳೂರಿನ ಯಾವುದೇ ಪ್ರದೇಶದಲ್ಲಿ ಪ್ರಾಪರ್ಟಿ ಖರೀದಿಸಲು ಸಂಪರ್ಕಿಸಿ. ಮತ್ತೆ ವಿಷಯಕ್ಕೆ ಬರೋಣ. ಮೊದಲನೇ ಅಭ್ಯಾಸ, ಶ್ರೀಮಂತರು ಭಾವನೆಗಳಿಂದ ಅಲ್ಲ, ಮಾಹಿತಿಯಿಂದ ನಿರ್ಧಾರ ಮಾಡ್ತಾರೆ. ಮನೆ ಸುಂದರವಾಗಿದೆ, ಸೈಟ್ ದೊಡ್ಡದಾಗಿದೆ, ಸ್ನೇಹಿತ ಹೇಳ್ದ, ಸಂಬಂಧಿಕರು ಎಲ್ಲ ಖರೀದಿಸಿದರೆ ಎಂಬ ಕಾರಣಕ್ಕೆ ಅವರ ಆಸ್ತಿಗಳನ್ನು ಖರೀದಿಸೋದಿಲ್ಲ. ಆ ಪ್ರದೇಶದ ಅಭಿವೃದ್ಧಿ, ರಸ್ತೆಗಳು, ಮೆಟ್ರೋ, ಕೈಗಾರಿಕೆಗಳು, ಉದ್ಯೋಗಾವಕಾಶಗಳು, ಜನಸಂಖ್ಯೆ ಬೆಳವಣಿಗೆ, ಸರ್ಕಾರದ ಯೋಜನೆಗಳು ಇವೆಲ್ಲವನ್ನ ಅಧ್ಯಯನ ಮಾಡಿ ನಂತರ ಮಾತ್ರ ಇನ್ವೆಸ್ಟ್ ಮಾಡ್ತಾರೆ. ಎರಡನೇದಾಗಿ, ಅಲ್ಲಿ ಲೊಕೇಶನ್ ಮೇಲೆ ಹೆಚ್ಚು ಗಮನ ಕೊಡ್ತಾರೆ. ಕಟ್ಟಡ ಹಳೆಯದಾದರೂ ಉತ್ತಮ ಸ್ಥಳದಲ್ಲಿದ್ದರೆ ಅದರ ಮೌಲ್ಯ ಹೆಚ್ಚಾಗುತ್ತೆ ಅಂತ ಅವ್ರಿಗೆ ಗೊತ್ತು. ಈ ಹೊಸ ಕಟ್ಟಡ ಕೆಟ್ಟ ಸ್ಥಳದಲ್ಲಿದ್ದರೂ ಬೆಳವಣಿಗೆ ನಿಧಾನವಾಗಿ ಆಗುತ್ತೆ. ಆದ್ರಿಂದ ಅವರು ಯಾವಾಗಲೂ ಲೊಕೇಶನ್ ಇಸ್ ಕಿಂಗ್ ಎಂಬ ಮಹತ್ವವನ್ನು ಅನುಸರಿಸ್ತಾರೆ. ಮೂರನೇ ಅಭ್ಯಾಸ, ಅವರು ಭವಿಷ್ಯವನ್ನು ಖರೀದಿಸ್ತಾರೆ, ಇಂದಿನ ಪರಿಸ್ಥಿತಿ ಅಲ್ಲ. ಇಂದು ಖಾಲಿ ಇರುವ ಜಮೀನು 5 ವರ್ಷಗಳ ನಂತರ IT ಪಾರ್ಕು, ಮೆಟ್ರೋ, ರಿಂಗ್ ರೋಡು, ಏರ್ಪೋರ್ಟು, ಸಂಪರ್ಕ ಅಥವಾ ದೊಡ್ಡ ಅಭಿವೃದ್ಧಿಯಿಂದ ಚಿನ್ನದ ಮೌಲ್ಯವನ್ನು ಪಡಿಬಹುದು ಅನ್ನೋದು ಶ್ರೀಮಂತರು ಭವಿಷ್ಯದ ನಕ್ಷೆಯನ್ನ ಓದುತ್ತಾರೆ. ನಾಲ್ಕನೇ ಅಭ್ಯಾಸ, ಅವರು ಒಂದೇ ಆಸ್ತಿಯನ್ನ ನಿಲ್ಲೋದಿಲ್ಲ, ತಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ವಿಭಜಿಸ್ತಾರೆ. ಕೆಲವರು ರೆಸಿಡೆನ್ಷಿಯಲ್ ಪ್ಲಾಟು, ಕೆಲವರು ಕಮರ್ಷಿಯಲ್ ಪ್ರಾಪರ್ಟಿ, ಇನ್ನು ಕೆಲವರು ರೆಂಟಲ್ ಪ್ರಾಪರ್ಟೀಸ್, ಅಭಿವೃದ್ಧಿ ಪ್ರದೇಶಗಳಲ್ಲಿ ಜಮೀನನ್ನ ಹೀಗೆ ರಿಸ್ಕ್ ಕಡಿಮೆ ಮಾಡಿಕೊಂಡು ಹೂಡ್ತಾರೆ. ಐದನೇ ಅಭ್ಯಾಸ, ಅವರು ಕ್ಯಾಶ್ ಫ್ಲೋ ಮತ್ತೆ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಎರಡನ್ನ ಸಮತೋಲನದಲ್ಲಿ ಇಟ್ಟಿರ್ತಾರೆ. ಕೆಲವು ಆಸ್ತಿಗಳು ಪ್ರತಿ ತಿಂಗಳು ಬಾಡಿಗೆ ಕೊಡ್ತವೆ, ಕೆಲವು ಆಸ್ತಿಗಳು ದೀರ್ಘಾವಧಿಯಲ್ಲಿ ಮೌಲ್ಯವನ್ನು ಹೆಚ್ಚಿಸ್ತವೆ. ಶ್ರೀಮಂತರು ಎರಡನ್ನೂ ಸೇರಿಸಿ ಸಂಪತ್ತನ್ನು ನಿರ್ಮಿಸ್ತಾರೆ. ಆರನೇ ಅಭ್ಯಾಸ, ಅವರು ಸಾಲವನ್ನು ಶತ್ರು ಅಂತ ನೋಡೋದಿಲ್ಲ. ಸರಿಯಾದ ಹೋಮ್ ಲೋನು, ಸರಿಯಾದ ಬಿಸ್ನೆಸ್ ಲೋನ್ ಅನ್ನು ಬುದ್ಧಿವಂತಿಕೆಯಿಂದ ಬಳಸ್ತಾರೆ. ಕಡಿಮೆ ಬಡ್ಡಿ ದರದಲ್ಲಿ ಆಸ್ತಿ ಖರೀದಿಸಿ ಅದರ ಮೌಲ್ಯ ಹೆಚ್ಚಾದಾಗ ಹೆಚ್ಚಿನ ಲಾಭವನ್ನು ಪಡಿತಾರೆ. ಅವರು ಅನಗತ್ಯ ಸಾಲಗಳನ್ನು ಮಾಡೋದಿಲ್ಲ. ಏಳನೇ ಅಭ್ಯಾಸ, ಅವರು ದಾಖಲೆಗಳನ್ನು ಅತ್ಯಂತ ಕಟ್ಟುನಿಟ್ಟಾಗಿ ಪರಿಶೀಲಿಸ್ತಾರೆ. ಟೈಟಲ್ ಡೀಡು, EC ಖಾತಾ, DC ಕನ್ವರ್ಷನ್ ಸರ್ಟಿಫಿಕೇಟು, ಅಪ್ರೂವಲ್, ಟ್ಯಾಕ್ಸ್ ರೆಸಿಪ್ಟು, ಲೀಗಲ್ ಒಪಿನಿಯನ್ ಎಲ್ಲವನ್ನು ಪರಿಶೀಲಿಸಿದ ನಂತರ ಮಾತ್ರ ಖರೀದಿ ಮಾಡ್ತಾರೆ. ಒಂದು ತಪ್ಪಾದ ದಾಖಲೆ ಅವರ ಜೀವನದ ದೊಡ್ಡ ನಷ್ಟ ಆಗ್ಬೋದು ಎಂಬುದು ಅವರಿಗೆ ಗೊತ್ತಿರುತ್ತೆ. ಎಂಟನೇ ಅಭ್ಯಾಸ, ಮಾರ್ಕೆಟ್ ಸೈಕಲ್ ಅನ್ನ ಅರ್ಥ ಮಾಡ್ಕೊಳ್ತಾರೆ. ಮಾರುಕಟ್ಟೆ ಕುಸಿತದಲ್ಲಿರುವಾಗ ಉತ್ತಮ ಅವಕಾಶಗಳನ್ನ ಹುಡುಕ್ತಾರೆ. ಎಲ್ಲರೂ ಖರೀದಿಸ್ತಾ ಇರುವ ಸಮಯದಲ್ಲಿ ಅವರು ಎಚ್ಚರಿಕೆಯಿಂದ ಇರ್ತಾರೆ. ಭಯದ ಸಮಯದಲ್ಲಿ ಖರೀದಿಸಿ, ಉತ್ಸಾಹದ ಸಮಯದಲ್ಲಿ ಮಾರಾಟ ಮಾಡುವ ತಂತ್ರವನ್ನ ಅನುಸರಿಸ್ತಾರೆ. 9ನೇ ಅಭ್ಯಾಸ ಏನಂದ್ರೆ, ನೆಟ್ವರ್ಕಿಂಗ್ಗೆ ಮಹತ್ವ ಕೊಡೋದು. ಈ ಬಿಲ್ಡರ್ಸು, ಡೆವಲಪರ್ಸು, ಬ್ಯಾಂಕ್ ಅಧಿಕಾರಿಗಳು, ಲಾಯರ್ಸು, ಸರ್ವೇಯರ್ಸು, ಆರ್ಕಿಟೆಕ್ಟು, ಚಾರ್ಟರ್ಡ್ ಅಕೌಂಟೆಂಟು, ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್ ಇವರೊಂದಿಗೆ ಉತ್ತಮ ಸಂಬಂಧ ಇಟ್ಕೊಂಡಿರ್ತಾರೆ. ಒಳ್ಳೆಯ ಅವಕಾಶಗಳು ಮೊದಲು ಇವರಿಗೆ ಸಿಗುತ್ತೆ. ಇದೇ ಕಾರಣಕ್ಕೆ 10ನೇ ಮತ್ತು ಅತ್ಯಂತ ಮುಖ್ಯ ಅಭ್ಯಾಸ, ಅವರು ತಾಳ್ಮೆಯಿಂದ ಇರ್ತಾರೆ. ರಿಯಲ್ ಎಸ್ಟೇಟ್ನಲ್ಲಿ ಒಂದು ರಾತ್ರಿ ಕೋಟ್ಯಾಧಿಪತಿ ಆಗೋದಿಲ್ಲ. 10, 15, 20 ವರ್ಷಗಳ ದೃಷ್ಟಿಯಿಂದ ಇನ್ವೆಸ್ಟ್ ಮಾಡಿದ್ರೆ ಸಮಯವೇ ದೊಡ್ಡ ಸಂಗಾತಿ. ಈ ಕಾಂಪೌಂಡಿಂಗ್ ಎಂಬ ಶಕ್ತಿ ಅವರು ಅರ್ಥ ಮಾಡ್ಕೊಂಡಿರ್ತಾರೆ.
ಒಂದು ಸರಳ ಉದಾಹರಣೆ ನೋಡೋಣ ಅಂದ್ರೆ, ಒಬ್ಬ ವ್ಯಕ್ತಿ ಪ್ರತಿ 5 ವರ್ಷಕ್ಕೊಮ್ಮೆ ಉತ್ತಮ ಅಭಿವೃದ್ಧಿ ಪ್ರದೇಶದಲ್ಲಿ ಒಂದು ಸೈಟ್ ಖರೀದಿಸ್ತಾನೆ ಅಂದ್ಕೊಳ್ಳಿ. ಮತ್ತೊಬ್ಬ ಪ್ರತಿ ವರ್ಷ ಕಾರು, ಮೊಬೈಲು, ಅನಗತ್ಯ ಖರ್ಚುಗಳ ಮೇಲೆ ಹಣ ವ್ಯಯಿಸ್ತಾನೆ. 20 ವರ್ಷಗಳ ನಂತರ ಯಾರ ಬಳಿ ಹೆಚ್ಚಿನ ಸಂಪತ್ತು ಇರುತ್ತೆ? ಉತ್ತರ ತುಂಬಾ ಸ್ಪಷ್ಟ. ಆಸ್ತಿಗಳು ಆದಾಯ ತರುತ್ತವೆ, ಅನಗತ್ಯ ಖರ್ಚುಗಳು ಕಡಿಮೆ ಮಾಡಬೇಕು. ಇನ್ನೊಂದು ಪ್ರಮುಖ ವಿಷಯ, ಶ್ರೀಮಂತರು ಯಾವಾಗಲೂ ಲರ್ನಿಂಗ್ ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ರಿಯಲ್ ಎಸ್ಟೇಟ್ ಬುಕ್ಸ್ ಓದ್ತಾರೆ, ಮಾರ್ಕೆಟ್ ರಿಪೋರ್ಟ್ಸ್ ಅಧ್ಯಯನ ಮಾಡ್ತಾರೆ, ಎಕ್ಸ್ಪರ್ಟ್ಸ್ ಜೊತೆ ಮಾತಾಡ್ತಾರೆ, ಸೆಮಿನಾರ್ಸ್ ಕಡೆ ಹೋಗ್ತಾರೆ, ಪ್ರತಿದಿನ ಹೊಸ ಮಾಹಿತಿಗಳನ್ನ ಸಂಗ್ರಹಿಸ್ತಾರೆ. ಜ್ಞಾನವೇ ದೊಡ್ಡ ಬಂಡವಾಳ. ಗಮನದಲ್ಲಿಡಿ, ರಿಯಲ್ ಎಸ್ಟೇಟ್ ನಲ್ಲಿ ಯಶಸ್ಸು ಅದೃಷ್ಟದಿಂದ ಬರೋದಿಲ್ಲ, ಸರಿಯಾದ ಅಭ್ಯಾಸಗಳಿಂದ ಬರುತ್ತೆ. ಇಂದು ಈ 10 ಅಭ್ಯಾಸಗಳಲ್ಲಿ ಕೇವಲ 3 ಅಭ್ಯಾಸಗಳನ್ನು ಆರಂಭಿಸಿದ್ರು ಮುಂದಿನ 10 ವರ್ಷಗಳಲ್ಲಿ ನಿಮ್ಮ ಆರ್ಥಿಕ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗ್ಬಹುದು. ಹಾಗಾದ್ರೆ ಇಂದು ನಾವು ಈ ಕಲಿತ 10 ಅಭ್ಯಾಸಗಳು ಯಾವುವು? ಮತ್ತೆ ಮೆಲ್ಕು ಹಾಕೊಳ್ಳೋಣ. ಮಾಹಿತಿ ಆಧಾರ ಮೇಲೆ ನಿರ್ಧಾರ, ಉತ್ತಮ ಲೊಕೇಶನ್ ಆಯ್ಕೆ, ಭವಿಷ್ಯದ ಅಭಿವೃದ್ಧಿಯನ್ನ ಗುರುತಿಸೋದು, ಹೂಡಿಕೆಯನ್ನ ವಿಭಜಿಸೋದು, ಕ್ಯಾಶ್ ಫ್ಲೋ ಮತ್ತು ಕ್ಯಾಪಿಟಲ್ ಅಪ್ರಿಸಿಯೇಷನ್ ಸಮತೋಲನ, ಬುದ್ಧಿವಂತಿಕೆಯಿಂದ ಸಾಲ ಬಳಸೋದು, ದಾಖಲೆಗಳನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡೋದು, ಮಾರ್ಕೆಟ್ ಸೈಕಲ್ನ ಅರ್ಥ ಮಾಡ್ಕೊಳ್ಳೋದು, ಬಲವಾದ ನೆಟ್ವರ್ಕಿಂಗ್ ಅನ್ನ ನಿರ್ಮಿಸೋದು. 10ನೇದು ದೀರ್ಘಾವಧಿ ಮತ್ತು ತಾಳ್ಮೆ, ನಿರಂತರವಾಗಿ ಕಲಿಕೆ. ಸ್ನೇಹಿತರೆ, ನೀವು ಈ ಶ್ರೀಮಂತರಂತೆ ಯೋಚಿಸಲು ಆರಂಭಿಸಿದ ದಿನವೇ ನಿಮ್ಮ ಸಂಪತ್ತು ನಿರ್ಮಾಣವಾಗಲು ಆರಂಭ ಆಗುತ್ತೆ. ಹಣ ಸಂಪಾದಿಸೋದಕ್ಕಿಂತ ಸರಿಯಾದ ಆಸ್ತಿಗಳನ್ನ ಸಂಗ್ರಹಿಸುವುದು ಮುಖ್ಯ. ಇಂದಿನಿಂದ ನಿಮ್ಮ ಪ್ರತಿಯೊಂದು ಹೂಡಿಕೆ ನಿರ್ಧಾರವನ್ನು ಜ್ಞಾನದಿಂದ ಮಾಡಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ರಿಯಲ್ ಎಸ್ಟೇಟ್ ಬಗ್ಗೆ ಇಂತಹ ಪ್ರಾಯೋಗಿಕ ಮತ್ತು ಶಿಕ್ಷಣಾತ್ಮಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಹತ್ವದ ರಿಯಲ್ ಎಸ್ಟೇಟ್ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.